ಬಿಜೆಪಿಯವರು ಸಂವಿಧಾನವನ್ನು ಸರಿಯಾಗಿ ಓದ್ಕೋಬೇಕು. 1995ರಲ್ಲಿ ಮೀಸಲಾತಿ ಬಗ್ಗೆ 4 ಸಮಿತಿಗಳಿಂದ ವರದಿ ಹೋಗಿತ್ತು. ಕಮಿಷನ್ ವರದಿಯಲ್ಲಿ ಏನಿದೆ ಅಂತಲೂ ಅವ್ರು ನೋಡಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಟ್ಟು ಬರುವಂತೆ ಟಾಂಗ್ ಕೊಟ್ಟಿದ್ದಾರೆ ಖರ್ಗೆ. ಮೀಸಲಾತಿ ವಿಚಾರದಲ್ಲಿ ಜನರ ದಿಕ್ಕನ್ನು ತಪ್ಪಿಸಬೇಡಿ ಅಂತ. ಅಂದ್ರೆ ಈಗ CT ರವಿ ಅವರು ಇಷ್ಟು ತನಕ ಹೇಳಿದ್ರಲ್ಲ, ಮೋದಿ ಹೋಗಿ ಈ ಒಂದು ಕಿಟ್ ಕೊಡಕ್ ಹೋಗಿಲ್ಲ, JP ನಡ್ಡಾ ಹೋಗಿ ಕಿಟ್ ಕೊಡಕ್ ಹೋಗಿಲ್ಲ, ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದವ್ರು ಕೊಟ್ಟಿರೋದು. ಮೋರ್ಚಾ ಕೊಡೋದಕ್ಕೆ ಪಕ್ಷ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಅಂತ ಇವ್ರು ಹೇಳಿದ್ರು. ಮಗದೊಂದು ಕಡೆ 32 ಲಕ್ಷ ಕಿಟ್ ಕೊಟ್ಟಿದ್ದಾರೆ, ಇದು ಮುಸ್ಲಿಂ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಇದನ್ನು ಯಾವುದಕ್ಕೆ ಒಂದು ಲಿಂಕ್ ಮಾಡ್ತಾ ಇದ್ದಾರೆ ಗೊತ್ತಾ? ಮೀಸಲಾತಿಗೆ. ಬಿಜೆಪಿಯವರು ಸಂವಿಧಾನವನ್ನು ಸರಿಯಾಗಿ ಓದ್ಕೋಬೇಕು. ಏನಂತ ಓದ್ಕೋಬೇಕು? 1995ರಲ್ಲಿ ಮೀಸಲಾತಿ ಬಗ್ಗೆ 4 ಸಮಿತಿಗಳಿಂದ ವರದಿ ಹೋಗಿದ್ಯಂತೆ. ಕಮಿಷನ್ ವರದಿಯಲ್ಲಿ ಏನಿದೆ ಅಂತ ಇವ್ರು ನೋಡಲ್ಲ. ಒಂದು ಕ್ಲಾರಿಫಿಕೇಶನ್ ಕೊಡ್ರಪ್ಪ ಜನರಿಗೆ ನೀವು, ಅದು ಬಿಜೆಪಿನಾದ್ರೂ ಆಗಲಿ ಕಾಂಗ್ರೆಸ್ನಾದ್ರೂ ಆಗಲಿ. ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡುವಂತಹದ್ರ ಬಗ್ಗೆ ಆಕ್ಷೇಪಗಳಿದೆಯಾ ಅಥವಾ ಮೀಸಲಾತಿ ಕೊಡ್ಬೋದಾ? ಜಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಇದೆ, ಅದನ್ನ ಜನರು ಅನುಕೂಲ ಬಳಸ್ಕೊಳ್ತಾ ಇದ್ದಾರೆ, ಮೀಸಲಾತಿಯನ್ನ ಬಳಸ್ಕೊತಾ ಇದ್ದಾರೆ. ಬಟ್ ಧರ್ಮಾಧಾರಿತವಾಗಿದೆಯಾ? ಒಂದು ಇದನ್ನ ಗಮನಿಸಬೇಕಾಗಿರೋದು. ಇದರಲ್ಲೇ ಕಿತ್ತಾಟ ಮಾಡ್ತಾ ಇದ್ದಾರೆ ಜನ ಕೂಡ. ನಾವು ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಕೇಳಿಸ್ಕೊಂಡು ದಿನ ಕಳೀತಾ ಇದ್ದೀವಿ. ಇದರ ಬೆನ್ನಲ್ಲೇ ರಂಜಾನ್ ಬೇರೆ ಬಂದಿದೆಯಲ್ಲ, ಈದ್ ಒಂದಷ್ಟು 32 ಲಕ್ಷ ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಈದ್ ಕಿಟ್ಟನ್ನು ಕೊಟ್ಟಿದ್ದಾರೆ. ಅದನ್ನ ಈಗ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಎರಡೂ ಪಕ್ಷಗಳು ಮುಂದಾಗ್ತಾ ಇವೆ. ಇಲ್ಲಿ 32 ಲಕ್ಷ ಕಿಟ್ ಕೊಡ್ತೀನಿ ಅಂದರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ? 20 ಈಗ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶನಲ್ಲಿ ಏನಿಲ್ಲ ಅಂದರೂ 27 ಸಮುದಾಯಗಳು, ಮುಸ್ಲಿಂ ಸಮುದಾಯಗಳು OBCನಲ್ಲಿ ಬರುತ್ತೆ. ಅವ್ರಿಗೆ ರಿಸರ್ವೇಷನ್ ಇಲ್ವಾ ಅಲ್ಲಿ? ಇವರು ಏನು ಸದನದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಇದು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಅಂತ ಇದ್ರೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇದಕ್ಕೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕಮಿಷನ್ ಇರ್ಬೋದು, ಹಾವನೂರು ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ. ಸೋಷಿಯಲಿ, ಎಕನಾಮಿಕಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. 1995ಗೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹಾಕಿದಾಗ BJP ಅವ್ರು ಏನು ಮಾಡ್ತಾಯಿದ್ರು? ಈ 4 ಕಮಿಷನ್ದು ಅಧ್ಯಕ್ಷರು ಯಾರು? ಮುಸಲ್ಮಾನರ, ಹಿಂದೂಗಳೇ ಇದ್ರಲ್ಲ, ಅವ್ರು ತಾನೇ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿರೋದು. ಕ್ಯಾಟಗರಿ 1, ಕ್ಯಾಟಗರಿ 2, 2A ನಾವು ಮೀಸಲಾತಿ ಕೊಟ್ಟಿದ್ದೀವಿ. ಆ ಮೀಸಲಾತಿಯನ್ನು 2Bಗೆ ವಿಸ್ತರಣೆ ಮಾಡ್ತಾಯಿದ್ದೀವಿ. SC ST ಏನು ಕಾಂಟ್ರಾಕ್ಟರ್ಸಲ್ಲಿ ಮೀಸಲಾತಿ ಇತ್ತು, ಅದಕ್ಕೆ ವಿಸ್ತರಣೆ ಮಾಡ್ತಾಯಿದ್ದೀವಿ. ಇದು ರಿಲಿಜಿಯಸ್ ಬೇಸ್ಡ್ ಹೆಂಗಾಯಿತು? ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಸ್ವಲ್ಪ ಸಂವಿಧಾನದ ಅರಿವನ್ನು ಮೂಡಿಸ್ಕೊಂಡ್ರೆ ಇವೆಲ್ಲ ಸಮಸ್ಯೆ ಆಗಲ್ಲ. ಆ ಕಡೆ ಸಂವಿಧಾನನೂ ಕರೆಕ್ಟಾಗಿ ಓದ್ಕೊಳಲ್ಲ, ಜಜ್ಮೆಂಟು ಸರಿಯಾಗಿ ನೋಡೋದಲ್ಲ, ಕಮಿಷನ್ ರಿಪೋರ್ಟು ನೋಡೋದಿಲ್ಲ, ಸುಮ್ಮನೆ ಬೀದಿಗೆ ಇಳಿದು ಜನರ ದಾರಿ ತಪ್ಪಿಸೋದು. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಒಳಗಡೆ AC ಚೇಂಬರ್ನಲ್ಲಿ ಕೂತಿರ್ತಾರೆ. ಪಾಪ ಜನರ ದಿಕ್ಕು ತಪ್ಪಿಸಿ ಬಡವರಿಗೆ ಮಾತ್ರ ಪ್ರತಿಭಟನೆ ಮಾಡಿಸೋದು ಇವರು. ಓಕೆ, ಥ್ಯಾಂಕ್ ಯು.